ಬಾಯಲ್ಲಿಟ್ಟರೆ ಕರಗುವ ಈ ಬೇಸನ್ ಉಂಡೆನ ತುಂಬ ಸುಲಭವಾಗಿ ಮಾಡ್ಕೋಬೋದು. ಕ್ವಿಕ್ಕಾಗಿ ಈಸಿಯಾಗಿ ಹಬ್ಬಕ್ಕೆ ಪರ್ಫೆಕ್ಟಾಗಿರುವಂಥ ಬೇಸನ್ ಉಂಡೆನ ಹೇಗೆ ಮಾಡೋದಂತ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ ಬನ್ನಿ. 1 ಬೌಲ್ ಆಗುವಷ್ಟು ನಾನಿಲ್ಲಿ ಕಡಲೆ ಹಿಟ್ಟನ್ನು ತೊಗೊಂಡಿದ್ದೀನಿ. ನಾರ್ಮಲಾಗಿ ಬಜ್ಜಿ ಬೋಂಡ ಎಲ್ಲ ಮಾಡ್ತೀವಲ್ವ, ಅದೇ ಕಡಲೆ ಹಿಟ್ಟನ್ನು ತೊಗೊಂಡಿರೋದು. ಆದರೆ ಆರ್ಗ್ಯಾನಿಕ್ ಇರುವಂಥ ಕಡಲೆ ಹಿಟ್ಟನ್ನು ಬಳಸ್ಕೊಳ್ಳಿ. ಇಲ್ಲಿ ಆರ್ಗ್ಯಾನಿಕ್ ಇರುವಂಥ ಕಡಲೆ ಹಿಟ್ಟನ್ನು ನಾನಿಲ್ಲಿ ಬಳಸ್ತಾ ಇರೋದು. ಇದನ್ನು ಕಂಪ್ಲೀಟಾಗಿ ಲೋ ಫ್ಲೇಮ್, ಮೀಡಿಯಮ್ ಟು ಲೋ ಫ್ಲೇಮ್ ಇಟ್ಕೊಂಡು ಸಣ್ಣ ಉರಿಯಲ್ಲಿ ಹುರ್ಕೋಬೇಕಾಗುತ್ತೆ ಸ್ನೇಹಿತರೆ. ಇದನ್ನು ಉರಿಯೋವರೆಗೂ ನೋಡಿ, ಇಲ್ಲಿ 1 ಬೌಲ್ ಆಗುವಷ್ಟು ನಾನು ಕಡಲೆ ಹಿಟ್ಟಿಗೆ 1 ಬೌಲ್ ಆಗುವಷ್ಟು ಸಕ್ಕರೆನ ತೊಗೊತಾ ಇದ್ದೀನಿ. ಸಕ್ಕರೆ ಕೂಡ ಅಷ್ಟೇ, ಸಕ್ಕರೆನೂ ಕೂಡ ಟೇಸ್ಟ್ ಚೆನ್ನಾಗಿ ಬೇಕು ಅನ್ನೋ ಹಾಗಿದ್ರೆ ಸಕ್ಕರೆ ಕ್ವಾಂಟಿಟಿ ಸ್ವಲ್ಪ ಜಾಸ್ತಿ ಬೇಕಾಗುತ್ತೆ ಈ ಕಡಲೆ ಹಿಟ್ಟಿಗೆ. ಸೊ ಸಕ್ಕರೆ ಮತ್ತು ಇಲ್ಲಿ ಏಲಕ್ಕಿನ ಹಾಕ್ಕೊಂಡು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಬಂದಿದ್ದಾಯಿತು. ಸ್ವಲ್ಪ ಸಣ್ಣದಾಗಿ ತರಿಯಾಗಿ ಸ್ಮೂತಾಗಿ ಬರಬೇಕು. ಈಗ ಅದನ್ನು ಒಂದು ಸೈಡ್ ಇಟ್ಕೊಂಡ್ಬಿಡಿ. ಯಾಕಂತಂದರೆ ಈ ಒಂದು ರೋಸ್ಟ್ ಆಗಿದ ತಕ್ಷಣವೇ ಕಡಲೆ ಹಿಟ್ಟು ಏನಿದೆ ನೋಡಿ, ರೆಡಿ ಆಗಿದ ತಕ್ಷಣವೇ ಸಕ್ಕರೆ ಪುಡಿ ಹಾಕ್ಕೋಬೇಕಾಗುತ್ತೆ. ಸೊ ಹಾಗಾಗಿ ಫಸ್ಟಿಗೆ ನೀವು ಸಕ್ಕರೆ ಏನಿದೆ ನೋಡಿ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಇಟ್ಕೊಂಡ್ಬಿಡಿ. ನೆಕ್ಸ್ಟ್ ಬಂದುಬಿಟ್ಟು ನೋಡಿ, ಇವಾಗ ನಿಮಗೆ ಗೊತ್ತಾಗುತ್ತೆ ವಾಸನೆ ಬರ್ತಾ ಇರುತ್ತೆ. ಸೊ ರೋಸ್ಟ್ ಮಾಡಿದಾಗ ವಾಸನೆ ಏನು ಬರುತ್ತಲ್ವ, ಆ ರೀತಿ ಸ್ಮೆಲ್ ಬಂದಾಗೆ ನೀವೇನು ಮಾಡಬೇಕು, ಸ್ವಲ್ಪ ತುಪ್ಪನ ಹಾಕ್ಕೊಂಡು ಕಲಿಸ್ತಾ ಹೋಗಬೇಕು. ಇಲ್ಲಿ ಏನಿದೆ ನೋಡಿ, ಯಾವಾಗಲೂ ಅಷ್ಟೇ ಬೇಸನ್ ಉಂಡೆ ಮಾಡ್ತಾ ಇದ್ದೀರಾ ಅನ್ನೋ ಹಾಗಿದ್ರೆ ತುಪ್ಪದ ಕ್ವಾಂಟಿಟಿ ಜಾಸ್ತಿ ಬೇಕಾಗುತ್ತೆ. ಸೊ ಹಾಗಾಗಿ ನೋಡಿಕೊಂಡು ತುಪ್ಪನ ಬಳಸಿ. ಸೊ ಕ್ವಾಂಟಿಟಿ ಏನಿದೆ ಜಾಸ್ತಿನೇ ಬೇಕು ನೋಡಿ. ಇಲ್ಲಿ ಎಷ್ಟು ಹಾಕ್ತಿರೋ ಅಷ್ಟು ಚೆನ್ನಾಗಿ ಕರಗುತ್ತೆ. ಇಲ್ಲಿ ತುಪ್ಪದ ಕ್ವಾಂಟಿಟಿನ ಹಾಕಿಬಿಟ್ಟು 1-2 ಸತಿ ನೀವು ನೀಟಾಗಿ ಕಲಿಸ್ಕೊಳ್ಳಿ. ಈ ರೀತಿ ಏನಿದೆ ನೋಡಿ ತುಪ್ಪದಲ್ಲೇ ಕರಗಬೇಕು. ಈ ಒಂದು ಬೇಸನ್ ಏನಿದೆ ನೋಡಿ, ಹಿಟ್ಟು ಕಡಲೆ ಹಿಟ್ಟು ಏನಿದೆ ನೋಡಿ ತುಪ್ಪದಲ್ಲಿ ಕರಗಬೇಕು. ಇದಕ್ಕೆ ಸ್ವಲ್ಪ ಮೇಲ್ಗಡೆಯಿಂದ ನೀರನ್ನು ಚಿಮುಡಿಸ್ಕೋಬೇಕಾಗತ್ತೆ. ನಾನು ಇಲ್ಲಿ ಸ್ವಲ್ಪ ನೀರನ್ನು ಚಿಮುಡಿಸ್ಕೊಂಡಿದ್ದಕ್ಕೆ ಇಲ್ಲಿ ಅಂಟಂಟು ಟೈಪ್ ಆಗಿದೆ ನೋಡಿ, ಈ ರೀತಿ ಅಂಟಂಟಾಗುತ್ತೆ. ಈ ಒಂದು ಅಂಟಂಟಾದಾಗ ಫ್ಲೇಮ್ನ ಕಂಪ್ಲೀಟಾಗಿ ಲೋ ಮಾಡ್ಕೊಳ್ಳಿ. ಲೋ ಮಾಡ್ಕೊಂಡ್ಬಿಟ್ಟು ಕಲಿಸ್ತಾ ಹೋಗಿ ನೀವು ಎಷ್ಟು ಚೆನ್ನಾಗಿ ಕಲಿಸ್ತೀರಾ ಅಷ್ಟು ಸ್ಮೆಲ್ ಬಿಡುತ್ತೆ. ಅದರಲ್ಲಿರುವಂಥ ಹಸಿ ವಾಸನೆ ಹೋಗುತ್ತೆ. ಹಸಿ ವಾಸನೆ ಹೋಗ್ಬಿಟ್ಟು ಉಂಡೆ ಸಖತ್ತಾಗಿ ಬರುತ್ತೆ, ಹಾಗೆ ತುಂಬ ದಿನಗಳ ಕಾಲ ಬರುತ್ತೆ. ಈಗ ಅದನ್ನು ಸಣ್ಣ ಫ್ಲೇಮ್ನಲ್ಲಿ ಇಟ್ಕೊಂಡು ನಾವು ಆಲ್ರೆಡಿ ಸಕ್ಕರೆಯನ್ನು ಪುಡಿ ಮಾಡಿ ಇಟ್ಕೊಂಡಿದ್ವಲ್ವ, ಸೊ ಆ ಸಕ್ಕರೆ ಪುಡಿನ ನಾವು ಹಾಕಬೇಕಾಗತ್ತೆ. ಹಾಕಿಬಿಟ್ಟು 1-2 ನಿಮಿಷಗಳ ಕಾಲ ಲೋ ಫ್ಲೇಮ್ನಲ್ಲೇ ಉರಿಯಲ್ಲಿ ಇಟ್ಕೋಬೇಕು. ಈಗ ಒಂದು ಗ್ಯಾಸ್ ಕಟ್ಟೆಯಿಂದ ಕೆಳಗಡೆ ತೊಗೊಂಬನ್ನಿ, ಉಂಡೆ ಸ್ಟಾರ್ಟ್ ಮಾಡ್ಕೊತ ಬನ್ನಿ. ಉಂಡೆ ನೀವು ಯಾವ ರೀತಿ ಕಟ್ತೀರಲ್ವ ಆ ರೀತಿ ಹೊರಗಡೆಯಿಂದ ತುಪ್ಪ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ನೀವು ಎಷ್ಟು ತುಪ್ಪ ಹಾಕಿರ್ತೀರಲ್ವ ಅಷ್ಟು ಕ್ವಾಂಟಿಟಿದಲ್ಲಿ ಅದು ಶೈನಿಂಗ್ನಲ್ಲಿ ಗೊತ್ತಾಗುತ್ತೆ ನಿಮಗೆ. ಸೊ ಹಾಗಾಗಿ ನೀವು ಉಂಡೆನ ತುಂಬ ಚೆನ್ನಾಗಿ ಪ್ರೆಸ್ ಮಾಡ್ಕೊತ ಮಾಡಬೇಕು. ಎಲ್ಲಿ ಕೂಡ ಬಿರುಕು ಬೀಳಲಾರ್ದೆ ಮಾಡೋದ್ರಿಂದ ಉಂಡೆ ಸಖತ್ತಾಗಿ ಬರುತ್ತೆ ನೋಡಿ. ಬೇಸನ್ ಉಂಡೆ ತಯಾರಾಗಿದೆ. ಎಷ್ಟು ಸುಲಭವಾಗಿ, ಎಷ್ಟು ಈಸಿಯಾಗಿ ಮಾಡ್ಕೋಬೋದು. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ. ಬಾಯಲ್ಲಿಟ್ಟರೆ ಕರಗುವಂಥ ಈ ಒಂದು ಸಾಫ್ಟ್ ಬೇಸನ್ ಉಂಡೆ ರೆಡಿಯಾಗಿದೆ.